ಅದಾದಮೇಲೆ ಸೋಯಾನ ಆ್ಯಡ್ ಮಾಡ್ಕೊಳ್ಬೇಕು. ಸೋಯಾನ ನೆನೆಸಿ ಇಟ್ಟಿದ್ದೀನಿ ನಾನು. ನೆನೆಸ್ಬಿಟ್ಟು ಇನ್ಬಿಟ್ಟು ಇಟ್ಕೊಂಡಿದ್ದೀನಿ ಸಾಫ್ಟ್ ತಗೊಳ್ಳೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ಒಂದು ರೆಸಿಪಿ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಯಾಕೋ ಏನಾದರೂ ತಿನ್ಬೇಕು ಅನಿಸ್ತಾ ಇತ್ತು. ನನ್ನ ತಂಗಿನೂ ಏನಾದರೂ ಬೇಕು ಅಂತ ಕೇಳ್ತಾ ಇದ್ದು, ಅದಕ್ಕೆ ಇವತ್ತು ಏನಾದರೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಿಮಗೂ ಅದನ್ನು ತೋರಿಸ್ತೀನಿ, ಬನ್ನಿ ನೋಡೋಣ ಏನು ಮಾಡೋದು ಅಂತ. ಫಸ್ಟು ನಾವು ಸೋಯಾ ಕಬಾಬ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ನೋಡ್ಕೊಂಡು ಬರೋಣ. ಇದು ಫಸ್ಟು ಸೋಯಾನ ನೆನೆಸಿ ಇಟ್ಟಿದ್ದೀನಿ ನಾನು. ನೆನೆಸ್ಬಿಟ್ಟು ಇನ್ಬಿಟ್ಟು ಇಟ್ಕೊಂಡಿದ್ದೀನಿ ಸಾಫ್ಟಾಗೆ. ನೋಡಿ ಸಾಫ್ಟಾಗಿದೆ. ಆ್ಯಂಡ್ ಇದು ಬಂದುಬಿಟ್ಟು ಮೈದಾ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕಬಾಬ್ ಪೌಡರು, ಹಾಗೆ ಒಂದು ಮೊಟ್ಟೆ, ಇದು ಚಿಲ್ಲಿ ಪೌಡರ್, ಆ್ಯಂಡ್ ಇದು ಕಾರ್ನ್ಫ್ಲೋರು, ಸ್ವಲ್ಪ ಗರಂ ಮಸಾಲ ಆ್ಯಂಡ್ ಉಪ್ಪು, ಸಾಲ್ಟ್. ಎಸ್, ಈಗ ಹೇಗೆ ಮಾಡೋದು ಇದನ್ನು ಅಂತ ನೋಡೋಣ. ಸೊ ಫಸ್ಟ್ ನಾವು ಒಂದು ಬೌಲ್ಗೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಬನ್ನಿ ನೋಡೋಣ. ಫಸ್ಟು ಇದಕ್ಕೆ ಮೈದಾ ಹಿಟ್ಟನ್ನ ಹಾಕ್ಕೊಳ್ತೀನಿ. ಆಮೇಲೆ ಇದಕ್ಕೆ ಕಾರ್ನ್ಫ್ಲೋರ್ ಹಾಕ್ಕೊಂಡು, ಆಮೇಲೆ ಒಂದು ನಿಮಿಷ ಇದನ್ನು ತಗೊಂಡು ಇದನ್ನು ಹಾಕ್ಕೊಳ್ಳೋಣ. ಚಿಲ್ಲಿ ಪೌಡರು ಯಾರೆಷ್ಟು ಖಾರ ತಿಂತೀರ ಅಷ್ಟು. ನಮ್ಮನೇಲಿ ನಾವೆಲ್ಲ ಖಾರ ಜಾಸ್ತಿನೇ ತಿಂತೀವಿ. ನಮ್ಮಮ್ಮ ತಿನ್ನಲ್ಲ, ನಾವು ತಿಂತೀವಿ. ನೆಕ್ಸ್ಟ್ ಇದನ್ನ ಒಂದು ಕಬಾಬ್ ಪೌಡರ್ ಫುಲ್ ಹಾಕ್ಕೊಳ್ತೀನಿ. ಒಂದು ಕಬಾಬ್ ಪೌಡರ್ ಫುಲ್ ಹಾಕಿದ್ದೀನಿ. ಆ್ಯಂಡ್ ಗರಂ ಮಸಾಲ, ಆ್ಯಂಡ್ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಫುಲ್ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಸಾಲ್ಟು ನೋಡ್ಕೊಂಡು ಹಾಕ್ಕೋಬೇಕು. ನಾನು ಬೇಕಾದ್ರೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿರೋದು ಮೊಟ್ಟೆ ಹೊಡ್ಕೊಳ್ಳೋಣ. ಮೊಟ್ಟೆನ ಒಬ್ಬೊಬ್ರು ತುಂಬ ಚೆನ್ನಾಗಿ ಹೊಡಿತಾರೆ, ಹಿಂಗೆ ನನಗಂತೂ ಬರಲ್ಲ. ನಾನು ಸ್ಪೂನ್ ತೊಗೊಂಡು ಹೊಡ್ಕೊತೀನಿ. ಇಷ್ಟೆಲ್ಲ ಆದಮೇಲೆ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡಿಕೊಳ್ಬೇಕು. ಹಾಕಿರ್ತೀವಿ, ಎಲ್ಲ ಆಗಿರುತ್ತೆ. ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು, ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಕ್ಕೂ ಇರಬಾರ್ದು. ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ನಾವು ಅವಾಗವಾಗ ಮಾಡ್ಕೊತಾನೆ ಇರ್ತೀವಿ. ಅದಾದಮೇಲೆ ಸೋಯಾನ ಆ್ಯಡ್ ಮಾಡ್ಕೊಳ್ಬೇಕು. ನಮ್ಮನೇಲಿ ಎಲ್ರಿಗೂ ತುಂಬ ಇಷ್ಟ ಇದು. ನಾವು 5 ಜನಕ್ಕಿಂತ ಸೇರಿ ಮಾಡ್ಕೊಂಡಿರೋದು. ಸೊ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಟ್ರೈ ಮಾಡಿ. ಎಲ್ಲನೂ ಹಾಕ್ಕೊಳ್ತೀನಿ. ಎಲ್ಲನೂ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಸಾಲೆನೂ ಎಲ್ಲ ಸೋಯಾಗೂ ಹಾಕಬೇಕು. ಆ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಏನು ಮಾಡ್ಬೇಕು ಹೇಳಿ, ಎಣ್ಣೆಗೆ ಹಾಕ್ಕೋಬೇಕಷ್ಟೇ. ರೆಸಿಪಿ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಈ ಥರ ನೀಟಾಗೆ ನೋಡಿ, ಈ ಥರ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ ಎಣ್ಣೆ ಕಾಯ್ಬಿಟ್ಕೊಳ್ಳೋಣ. ನಮ್ಮನೇಲಿ ಫ್ರೀಡಮ್ ಯೂಸ್ ಮಾಡ್ತಾರೆ. ನಿಮ್ಮನೇಲಿ ಯಾವ್ದು ಯೂಸ್ ಮಾಡ್ತಾರೆ ಅಂತ ಹೇಳಿ. ಎಣ್ಣೆ ನಾನು ಜಾಸ್ತಿ ಏನು ಹಾಕ್ಕೊಳ್ಳಲ್ಲ, ಸಾಕು.
ದೊಡ್ಡ ಬಾಳಿಗೆ ಅದು ಎಣ್ಣೆ ಕಾಯಲಿ. ನಾನು ಕುಕ್ಕಿಂಗಲ್ಲಿ ಏನು ಚೆನ್ನಾಗಿ ಮಾಡ್ತೀನಿ ಅಂತಂದರೆ ನಾನ್ ವೆಜ್ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತಾರೆ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ನಾನು ಮಾಡೋದು. ಬಟ್ ಸ್ಪೈಸಿ ಮಾಡ್ತೀನಿ, ನಾನು ಖಾರ ಅಂದರೆ ತುಂಬ ಇಷ್ಟ, ಅದಕ್ಕೆ ಸ್ಪೈಸಿಯಾಗಿ ಮಾಡ್ತೀನಿ. ಆದರೆ ನಮ್ಮ ಮನೇಲಿ ಯಾರಿಗೂ ಸ್ಪೈಸಿ ಅಷ್ಟೊಂದು ಇಷ್ಟ ಇಲ್ಲ, ಅದೇ ಬೇಜಾರು. ಇವಾಗ ಇದು ಎಣ್ಣೆ ಕಾದಿದೆ, ಇದನ್ನು ಎಣ್ಣೆಗೆ ಹಾಕ್ಕೊಳ್ಳೋಣ ಬನ್ನಿ. ಒಂದು ಚೆಕ್ ಮಾಡ್ಕೊತೀನಿ ಫಸ್ಟು. ಚೆನ್ನಾಗಿ ಎಣ್ಣೆ ಕಾದ್ಕೊಂಡಿದೆ ಈಗ. ಏನು ಬೇಯಿಸೋದು ಬೇಡ, ತುಂಬ ಬೇಗ ಆಗುತ್ತೆ ಇದು. ಒಂದು ಜಸ್ಟ್ 2 minutes ಅಷ್ಟೇ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಬೆಂದ್ಕೊಂಡೆ. ಹೇಳಿದ್ನಲ್ವ ತುಂಬ ಹೊತ್ತು ಬೇಕಾಗಿಲ್ಲ ಅಂತ, ಬೇಗ ಆಗುತ್ತೆ. ರೆಡಿ ಆಗಿದೆ, ಬನ್ನಿ ಎಲ್ರಿಗೂ ಕೊಟ್ಟು ಟೇಸ್ಟ್ ಮಾಡೋಕ್ಕೆಲ್ಲ ಹೆಂಗಿದೆ ಅಂತ ಹೇಳ್ತಾರೆ. ಮಾ ಟೇಸ್ಟ್ ಮಾಡು. ಬಿಸಿನಾ ತಗೊಳ್ಳೆ. ಚೆನ್ನಾಗಿದೆ. ಚೆನ್ನಾಗಿದೆಯಾ ಪಾ? ಇವನು ಏನು ಹಿಂಗೆ ತಗೊಂತಾನೆ. ಥ್ಯಾಂಕ್ ಯು. ಇಷ್ಟ ಆಯ್ತಾ ಎಲ್ರಿಗೂ? ತಗೊಳ್ಳಿ, ನಿಮ್ಮದೇ, ನಿಮ್ಗಾಗಿನೇ ಮಾಡಿದ್ದೀನಿ. ಫೈನಲ್ ಆಗಿ ಎಲ್ಲ ಮುಗೀತು. ಎಲ್ಲರೂ ತಿಂದು ತುಂಬ ಚೆನ್ನಾಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿದ್ರು. ನನಗೂ ಖುಷಿ ಆಯಿತು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಟೈಮ್ ಕೂಡ ಬೇಕಾಗಿಲ್ಲ, ರಫ್ ಅಂತ ಮಾಡ್ಕೊಳ್ಬೋದು. ಬೇಗನೆ ಏನಾದ್ರು ತಿನ್ನಬೇಕು ಅನ್ನಿಸ್ದಾಗ ಇಮ್ಮಿಡಿಯೇಟಾಗಿ ಮಾಡ್ಕೋಬೋದು, ಅಷ್ಟು ಈಸಿ ಇದೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್, ಲವ್ ಯು. ಮತ್ತು ನನ್ನ ಚಾನಲ್ಗೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್.